ಎಲ್ಲಿಂದ ಬಂದ್ರಿ ಮೇಡಮ್ ನೀವು? ಮೈಸೂರು ರೋಡ್. ಮೈಸೂರು ರೋಡ್ ಹತ್ತಿರದಲ್ಲ ಇದ್ದೀರಲ್ಲ? ಹಾಂ, ಹತ್ರದಲ್ಲಿದ್ದೀನಿ. ಆಟೋ ಮಾಡ್ಕೊಂಬಂದ್ರಾ? ಹೌದು. ಮ್ಯಾಗ್ನೆಟ್ ಏನೋ ಹಾಕಿಸ್ಕೊಂಡಿದ್ದೀರಾ ಕಿವಿಗೆ, ಆರ್ಥೋಪೆಡಿಕಾ? ಹಾಂ, ನಾನು ಬಂದಿದ್ರೆ ನಾನೇ ಹಾಕ್ಕೊಡ್ತಿದ್ದೆ ಅಪ್ಪ. ನಮಗೆ ಗೊತ್ತಿಲ್ಲ ನೀವು ಹಾಕೋದು. ಏನಕ್ಕೋಸ್ಕರ ಹಾಕಿಸ್ಕೊಂಡ್ರಿ? ತಲೆನೋವು ಬರ್ತಾ ಇತ್ತಲ್ವ? ಓಕೆ, ತಲೆನೋವು. ನೈಸ್. ಬಟ್ ಚೆನ್ನಾಗಿ ಕ್ಯೂರ್ ಆಗುತ್ತೆ ಅದರಲ್ಲೂ ಕೂಡ. ಆಗುತ್ತೆ. ನಾವು ಕೂಡ ಟ್ರೀಟ್ಮೆಂಟ್ ಮಾಡ್ತೀವಿ. ಮಂಡಿ ನೋವು ಬೇಕಿದ್ರೆ ಇನ್ಫಾರ್ಮ್ ಮಾಡಿ. ಸರಿ. ಓಕೆ, ಸೊ ನೋಡಿದ್ರಲ್ಲ, ಇಯರ್ ಲೋಬ್ ರಿಪೇರು ಇದು 15 ದಿನ ಆಗುತ್ತೆ. 15 ದಿನದಲ್ಲಿ ನಿಮಗೆ ಮಾಂಸ ಬೆಳೆದು ಕವರ್ ಆಗುವಂಥದ್ದು. ಅಂದರೆ ಡಾಕ್ಟರ್ ಹತ್ರ ಹೋದರೆ ಕಟ್ ಮಾಡಿ ಕಿವಿನ ಮತ್ತೆ ಅದನ್ನು ಕ್ಲೀನಾಗಿ ಸ್ವಲ್ಪ ಬರ್ನ್ ಮಾಡಿ ಸ್ಟಿಚ್ ಹಾಕಿ ಕೊಡ್ತಾರೆ. ಸೊ ನಮ್ದ್ರಲ್ಲಿ ಹಂಗೆಲ್ಲ ಏನೂ ಅವೈಲಬಲ್ ಇರಲ್ಲ. ಜಸ್ಟ್ ನಿಮ್ಮ ಸ್ಕಿನ್ನೇ ಮಾಂಸನೇ ಬೆಳೆದು ಕವರ್ ಆಗುವಂಥದ್ದು. 15 ದಿನ ಬ್ಯಾಂಡೇಜ್ ಇಡಬೇಕಾಗುತ್ತೆ. 15 ದಿನ ಆದಮೇಲೆ ಬ್ಯಾಂಡೇಜ್ ರಿಮೂವ್ ಮಾಡಿದ್ಮೇಲೆ ಒಬ್ಬೊಬ್ರು ಸ್ಕಿನ್ ಡಿಪೆಂಡ್ ಆನ್ 1 ವಾರವರೆಗೂ ಇದ್ದು 1 ವಾರ ಆದಮೇಲೆ ಫಾಲೋ ಅಪ್ ಮಾಡಬೇಕಾಗತ್ತೆ. ಬಟ್ ಹೆಂಗಿರುತ್ತೆ ಅಂತ ಒಂದೊಂದು ಫೋಟೋ ಕಳಿಸಿದ್ರೆ ಸಾಕಾಗುತ್ತೆ. ವಾಟರ್ ಬೀಳ್ದೇ ಇರೋ ಥರ ನೋಡ್ಕೋಬೇಕು. ಹೌದಾ? ಹೌದು. ಹೆಡ್ ವಾಶ್ ಸಪ್ರೇಟ್ ಮಾಡಿ, ಬಾಡಿ ವಾಶ್ ಸಪ್ರೇಟ್ ಮಾಡ್ಕೊಳ್ಳಿ. ಓಕೆ, 15 ದಿನ ಬ್ಯಾಂಡೇಜ್ ಇಡಬೇಕಾಗತ್ತೆ. 15 ದಿನ ಆದಮೇಲೆ ನಾನು ಸ್ಕಿನ್ನನ್ನು ನೋಡಿ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಸ್ಕಿನ್ ಯಾವ ಥರ ಕವರ್ ಆಗುತ್ತೆ ಅಂತ ಹೇಳಿ. ಓಕೆ, ಫಾಲೋ ಅಪ್ ಮಾಡ್ತಿರ್ಬೇಕು. ಫೋಟೋಸು ವಿಡಿಯೋಸು ಕಳಿಸ್ತಾ ಇರಬೇಕಾಗುತ್ತೆ. ಮತ್ತೆ ಒಂದ್ಸಲ ಬಂದರೆ ಸಾಕಾಗುತ್ತೆ, ಪದೇ ಪದೇ ಬರ್ತಾ ಇರಬೇಕು ಅಂತ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಇಯರ್ ಲೋಬ್ ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿ, ಡಾಕ್ಟರ್ ಹತ್ರ ಹೋದರೆ ಹೊಲಿಗೆ ಹಾಕಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡು ಮಾಡಿಸ್ಕೊಳ್ಳೋಕ್ಕೆ ತುಂಬ ನೋವಾಗುತ್ತೆ ಅಂತ ಯೋಚನೆ ಮಾಡೋರು ತುಂಬ ಈಸಿಯಾಗಿ ಇಯರ್ ಲೋಬ್ ರಿಪೇರ್ನ ಮಾಡಿಸ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್.